ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ತುಂಬಾ ಜನರಿಗೆ ಈ ದಾರಗಳನ್ನ ಕಟ್ಟಿಕೊಳ್ಳೋದು ಅಥವಾ ಯಂತ್ರಗಳನ್ನ ಧರಿಸುವಂತಹ ಅಭ್ಯಾಸವಿದೆ. ತಮ್ಮಿಂದ ನೆಗೆಟಿವಿಟಿಯನ್ನ ದೂರ ಇಡೋದಿಕ್ಕೆ, ಹಾಗೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪಾಸಿಟಿವಿಟಿಯನ್ನ ವೃದ್ಧಿಸಿಕೊಳ್ಳೋದಿಕ್ಕೆ ಈ ರೀತಿ ಯಂತ್ರಗಳ ಮೊರೆ ಹೋಗ್ತಾರೆ. ಆದ್ರೆ ಎಲ್ರಿಗೂ ಕೂಡ ಈ ಯಂತ್ರಗಳು ಸೂಟ್ ಆಗೋದಿಲ್ಲ. ಅಂದ್ರೆ ತಮ್ಮ ರಾಶಿಗೆ ಅನುಗುಣವಾಗಿ ಧರಿಸಿದ್ರೆ ಮಾತ್ರ ಅದರ ಲಾಭಗಳನ್ನ ಪಡೆದುಕೊಳ್ಳಬಹುದು. ಹಾಗಿದ್ರೆ ಯಾವ ರಾಶಿಯವರು ಯಾವ ಯಂತ್ರಗಳನ್ನ ಧರಿಸಬೇಕು, ಇದರಿಂದ ಏನೇನ್ ಲಾಭಗಳಿವೆ, ಇವೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಶ್ರೀಯುತ ಮಹಾಬಲಮೂರ್ತಿ ಕೊಡ್ಲೇಕೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಈ ಮೇಷರಾಶಿಯವರು ಯಾವ ರೀತಿಯ ಯಂತ್ರಗಳನ್ನ ಧರಿಸಬಹುದು, ಇದರಿಂದ ಏನೇನ್ ಲಾಭಗಳಿವೆ ಗುರುಜಿ? ಈ ಯಂತ್ರಗಳ ಪ್ರಪಂಚ ಬಹಳ ವಿಸ್ತಾರವಾದದ್ದು. ಎಷ್ಟು ಯಂತ್ರಗಳನ್ನು ಧರಿಸ್ಕೊಳ್ಬಹುದು ಅಂತಂದರೆ, ಪ್ರತಿ ರಾಶಿಯವರು ವಿವಿಧ ರೀತಿಯ ಯಂತ್ರಗಳನ್ನು ಧರಿಸ್ಕೊಳ್ಳುವಂಥದ್ದಕ್ಕೆ ನಮ್ಮ ಪರಂಪರೆ, ಜ್ಯೋತಿಷ್ಯದ ಪರಂಪರೆ, ಅವಧೂತ ಪರಂಪರೆ, ಹಾಗೆಯೇ ಅನುಭೂತಿಯ ಪರಂಪರೆ, ಇವೆಲ್ಲ ಈ ಶಕ್ತಿ ಹೇಳುವಂಥದ್ದು ಹೇಗೆ ಬರುತ್ತೆ ಅಂತ ಹೇಳಿದವಾಗ ಪ್ರತಿ ರಾಶಿಯವರದ್ದು ಒಂದೊಂದೇ ರೀತಿಯದ್ದು ಅದಿರುತ್ತೆ. ನೀವು ಅದನ್ನು ಪ್ರಸ್ತಾಪ ಮಾಡಿದ್ರಿ. ಈಗ ಮೇಷರಾಶಿಯವರಿಗೆ ಹಾಗಾದರೆ, ಈಗ ಮೇಷರಾಶಿಯವರ ಪ್ರಕೃತಿ ಏನದು? ಕುಜ ಈ ರಾಶಿಯ ಯಜಮಾನನಾಗಿರೋದ್ರಿಂದ ಕುಜನ ಸ್ವಭಾವ ಹೇಗೆ ಅಂತಂದರೆ, ಈಗ ಮುಟ್ಟಿದರೆ ಮುನಿ ಅಂತ ಹೇಳ್ತಾರಲ್ಲ, ಹಾಗೆ ಪ್ರಚಂಡವಾದಂಥ ಕೋಪ. ಹಾಗಾದರೆ ಮಂಗಳನ ಸಂದರ್ಭ ಎಲ್ಲವೂ ಪ್ರಚಂಡವಾದಂತಹ ಕೋಪದಲ್ಲೇ ಇರುತ್ತೋ ಅಂತ ಕೇಳಿದರೆ, ಚಂದ್ರನ ಸಂಬಂಧವಾದಂತಹ ಸಂಯೋಜನೆ ಬಂದಾಗ ಅಥವಾ ಗುರುವಿನ ಸಂಬಂಧವಾದಂತಹ ಸಂಯೋಜನೆ ಬಂದಾಗ ಶಾಂತನೂ ಆಗಿರ್ತಾನೆ. ಹಾಗೆ ಈ ಮೇಷರಾಶಿ ಏನಿದೆ, ಇದು ಬೆಂಕಿಯ ರಾಶಿ. ಅಂದರೆ ಈ ಬೆಂಕಿಯ ತತ್ವವನ್ನು ಹೊಂದದಂಥ ರಾಶಿ. ಸಾಧಾರಣವಾಗಿ ಇವರಿಗಿರುವಂತಹ ತೊಂದರೆಗಳು ಯಾವುದೂ ರೀತಿಯಲ್ಲಿ ಬದುಕಿನ ಸಂದರ್ಭದಲ್ಲಿ ಬರಬಹುದು, ಯಾವುದೇ ರಾಶಿಯವರಿಗೆ. ಈಗ ಮೇಷರಾಶಿಯವರಿಗೆ ಇಂಥ ಸಮಸ್ಯೆಗಳು ಬರ್ತವೆ, ಅಥವಾ ವೃಷಭ ರಾಶಿಯವರಿಗೆ ಇಂಥ ಸಮಸ್ಯೆ ಬರ್ತವೆ ಅನ್ನುವಂಥದ್ದಲ್ಲ. ಯಾಕೆ ಹಾಗಾದರೆ ಮೇಷರಾಶಿಯವರ ಸಂದರ್ಭದಲ್ಲಿ ಕುಜನನ್ನು ಪ್ರಧಾನವಾಗಿಟ್ಟುಕೊಂಡಾಗ ಕುಜ ಎಲ್ಲಿ ಡಿಫರೆಂಟ್ ಆಗ್ತಾನೆ ಅಂದರೆ, ಇವತ್ತು ಭೂಮಿಯ ಮಣ್ಣು, ನೀರು, ಗಾಳಿ, ಏನಿವತ್ತು ಬೆಂಕಿ ಇವೆಲ್ಲವೂ ಇದೆ, ಇವು ನಿರಂತರವಾದಂಥ ಚಕ್ರ. ಅವೆಲ್ಲವೂ ನಮ್ಮ ಒಳಿತಿಗಾಗಿಯೂ ಬೇಕು, ಹಾಗೆ ನಮ್ಮ ಡಿಸ್ಟ್ರಕ್ಷನ್ಸ್ಗೂ ಕೂಡ ಅವೇ ಕಾರಣವಾಗ್ತವೆ. ಇವೆಲ್ಲವನ್ನು ನಿಯಂತ್ರಿಸುವಂಥ ಯಾವುದೋ ಒಂದು ಆಕಾಶ ತತ್ವ, ಅಲ್ಲಿ ನಾವು ಊಹಿಸಿದಂತಹ ಯಾವುದೋ ಒಂದು ರಕ್ಷಣಾ ಶಕ್ತಿ ಅಥವಾ ಇನ್ನಿಷ್ಟು ನಮ್ಮನ್ನು ವಿಪ್ಲವಕ್ಕೆ ದೂಡುವಂತಹ ಪಿಶಾಚಿ ಶಕ್ತಿ, ಇವೆರಡೂ ಅಲ್ಲೇ ಅದು ಸ್ಥಾಯಿಯಾಗಿದೆ. ಹಾಗಾಗಿ ಆಕಾಶ ಅನ್ನುವಂಥ ಒಂದು ನೀಲಿಯ ಪರದೆ ಇದೆ ಅಂತಲ್ಲ, ಅಲ್ಲಿ ಒಂದು ಶಕ್ತಿ ಅಲ್ಲಿ ಅಡಕವಾಗಿದೆ. ಹಾಗಾದರೆ ಈ ಶಕ್ತಿಯ ಸಂದರ್ಭದಲ್ಲಿ ಮೇಷರಾಶಿಯವರ ಬಗೆಗಾಗಿ ವಿಶೇಷವಾಗಿ ಬೇಕಾದಂತಹದ್ದು ಯಂತ್ರದ ಹೆಸರು ಹೇಳ್ತಾ ಹೋದರೆ ತುಂಬ ಅದನ್ನು, ಈಗ ನಾವು ನಮ್ಮ ಮಾತಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಒಂದು ಯಂತ್ರವನ್ನು, ಅಥವಾ ನಮ್ಮ ವರ್ಚಸ್ಸನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕೊಂದು ಯಂತ್ರವನ್ನು, ಧೈರ್ಯವನ್ನು ಸಂಪಾದಿಸ್ಕೊಳ್ಳೋದಕ್ಕೊಂದು ಯಂತ್ರವನ್ನು, ಹೀಗೆ ವಿವಿಧ ರೂಪದಲ್ಲಿ ಯಂತ್ರವನ್ನು ನಾವು ಏನು ಮಾಡಬಹುದು, ಧರಿಸಬಹುದು. ಮುಖ್ಯವಾಗಿ ಮೇಷರಾಶಿಯವರಿಗೆ ಒಂದು ರುದ್ರಭೈರವ ಯಂತ್ರ ಅಂತ. ರುದ್ರಭೈರವ ಯಾಕೆ ಅಂದರೆ, ರುದ್ರನೂ ಒಬ್ಬನೇ, ಭೈರವನೂ ಒಬ್ಬನೇ. ಆದರೆ ಅವರ ಸ್ವರೂಪದಲ್ಲಿ ಆ ರುದ್ರ ಅವನೂ ಈಶ್ವರನೇ ಆದರೂ, ಭೈರವನೂ ಈಶ್ವರನೇ ಆದರೂ, ಅವರ ಸ್ವರೂಪಗಳಲ್ಲಿ ಬೇರೆ ಬೇರೆ ರೀತಿಯ ಒಂದಿಷ್ಟು ಏನಿದೆ ವ್ಯತ್ಯಾಸಗಳು ಕಾಣಬರ್ತದೆ. ಈ ವ್ಯತ್ಯಾಸಗಳು ಮುಖ್ಯವಾಗಿ ಕುಜನ ಸಂದರ್ಭದಲ್ಲಿ ಯಾಕೆ ಈ ವ್ಯತ್ಯಾಸವನ್ನು ನಾವು ಪ್ರಧಾನವಾಗಿ ರುದ್ರಭೈರವರಲ್ಲಿ ಗುರುತಿಸ್ಕೊಳ್ಬೇಕು ಅಂತಂದರೆ, ಈಗ ಕುಜ ಮೇಷರಾಶಿಯ ಯಜಮಾನನಾಗಿ ಅವನಿಗೇನು ಬೆಂಕಿಯ ತತ್ವ ಆ ರಾಶಿಗೆ ಬರುತ್ತೆ. ಅದೇ ಅವನು ವೃಶ್ಚಿಕ ರಾಶಿಯ ಯಜಮಾನನೂ ಕೂಡ ಹೌದು. ಆದರೆ ಆ ವೃಶ್ಚಿಕ ರಾಶಿಗೆ ಏನಾಗುತ್ತೆ, ಜಲತತ್ವ ಬರುತ್ತೆ. ಯಾವ ಜಲ ಬೆಂಕಿಗೆ ವೈರಿಯೋ ಅಂಥ ರಾಶಿಯ ಮನೆ ಯಜಮಾನನು ಇವನೇ ಆಗಿದ್ದಾನೆ. ಅಂದರೆ ಈ ಗ್ರಹಗಳ ವಿಚಾರಗಳೆಲ್ಲ ಹೇಗಿರ್ತವೆ ಅಂತಂದರೆ, ತಾವು ಯಾವುದನ್ನು ಪ್ರತಿಪಾದಿಸುತ್ತವೋ ಆ ಪ್ರತಿಪಾದನೆಯನ್ನೇ ಅವು ಅಲ್ಲಗಳೆಯುವಂಥ, ಅಥವಾ ಅದನ್ನು ನಿಶ್ಶೇಷಗೊಳಿಸುವಂಥ, ಅಥವಾ ಅದನ್ನು ತಡೆ ಮಾಡುವಂತಹ ಒಂದು ಶಕ್ತಿಯನ್ನು ಅವು ಇಟ್ಕೊಳ್ತವೆ. ಇವೆರಡರ ಸಂಯೋಜನೆ
ಈ ಒಂದು ಕುಜನ ಯಜಮಾನತ್ವದ ಈ ಒಂದು ಮೇಷರಾಶಿಯವರಿಗೆ ಶಕ್ತಿಯುತವಾಗಿ ಅವರ ಜೀವನದಲ್ಲಿ ಯಾವುದೋ ಒಂದು ಆ, ಕೆಟ್ಟದ್ದನ್ನ ನಿವಾರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ಬೇಕಾಗತ್ತೆ, ರುದ್ರ ಮತ್ತು ಭೈರವ ಶಕ್ತಿಯನ್ನ ಒಳಗೊಂಡಂತಹ ಈಶ್ವರನ ಶಕ್ತಿಯೇ ಈಶ್ವರನನ್ನ ಒಳಗೊಳ್ಳುತ್ತೆ ಅಂದ್ರೆ ಏನು ಹಾಗಾದ್ರೆ? ಈಗ ರುದ್ರನನ್ನ ನಾವು ಆರಾಧಿಸುವಾಗ ಏನಾಗುತ್ತೆ, ಈ ರುದ್ರನ ಸಂದರ್ಭ ರುದ್ರ ಭೈರವ ಅಥವಾ ಒಂದು ರುದ್ರ ರಮಣೀಯ ಅಂತ ಹೇಳ್ತಾರೆ. ಹಾಗಾದರೆ ರುದ್ರ ರಮಣೀಯ ಅಂತಂದ್ರೆ ಏನು? ರುದ್ರನ ಶಕ್ತಿಯನ್ನ ಗಮನಿಸಿಕೊಂಡಾಗ ಅದು ಪ್ರಚಂಡವಾದಂತಹ ಒಂದು ಆ ವಿರಾಟ ಸ್ವರೂಪದ ಶಕ್ತಿಯಾಗಿರುವಾಗ ರಮಣೀಯತೆ ಅಂತಂದ್ರೆ ಅಲ್ಲಿ ಹೇಗೆ ಬಂತು? ಹಾಗಾಗಿ ಆ ರುದ್ರನಲ್ಲಿ ಒಂದು ರೀತಿಯ ದ್ರವಿಸುವಂತಹ ಒಂದು ರಮಣೀಯತೆಯೂ ಇದೆ. ಅಂತಹ ರಮಣೀಯತೆಯನ್ನು ಹೊಂದಿದಂತಹ ರುದ್ರ ಈ ರಾಶಿಯವರಿಗೆ ಅವರ ಅಂತಃಸತ್ವದ ಸಂದರ್ಭದಲ್ಲಿ ಒಂದು ವಿಚಿತ್ರವಾದಂತಹ ಮ್, ಸಿಟ್ಟು, ಕೋಪ, ಸೆಡವುಗಳನ್ನು ಕೊಟ್ಟರು ಕೂಡ ಅದೇ ಮುಳುವಾಗುವಂತಹ ಸಂದರ್ಭವನ್ನು ಆ ರಾಶಿಯವರಿಗೆ ಏನಾಗುತ್ತೆ, ಅದು ಒದಗಿಸಿಕೊಡುವಂತಹ ಅಪಾಯ ಇರೋದ್ರಿಂದ ಆ ಅಪಾಯ ಹೇಗೆ ಬರುತ್ತೆ? ಅದು ಕುಜನಿಂದಾಗಿ ಬರೋದಿಲ್ಲ. ಅದು ಆ ರಾಶಿಯ ಉಳಿದ ಅಂದರೆ ಆ ಒಂದು ಜಾತಕದಲ್ಲಿ ಇರುವಂತಹ ಇತರ ಗ್ರಹಗಳು ಈ ಒಂದು ಆ ಮೂಲಭೂತವಾದಂತಹ ಗುಣಧರ್ಮವನ್ನೇ ಮೈನಸ್ ಪಾಯಿಂಟ್ ಅನ್ನಾಗಿ ಮಾಡಿ ತೊಂದರೆಗೆ ಸಿಲುಕಿಸುವಂತಹ ಸಂದರ್ಭ ಇದ್ದಾಗ ಭೈರವನ ಸ್ವರೂಪದ ಸಂದರ್ಭ ಏನಾಗುತ್ತೆ, ಆ ಭೈರವನ ಸ್ವರೂಪದ ಸಂದರ್ಭ ರುದ್ರನನ್ನ ಮಣಿಸುವಂತಹದ್ದಿರುತ್ತೆ. ರುದ್ರ ಏನು ಮಾಡ್ತಾನೆ, ಭೈರವನನ್ನ ಮಣಿಸುವಂತಹ ಸಂದರ್ಭ ಇಟ್ಕೊಳ್ತಾನೆ. ಹಾಗಾಗಿ ಒಬ್ಬರನ್ನೊಬ್ಬರು ಮಣಿಸುವಂತಹ ಸಂದರ್ಭದ ಸಂಯೋಜನಾ ಶಕ್ತಿ ಏನ್ ಮಾಡುತ್ತೆ, ಅಪಾಯಗಳನ್ನು ತಂದೊಡ್ಡಬಹುದಾದಂತಹ ಯಾವುದೇ ಸ್ಥಿತಿಗತಿಗಳನ್ನು ಮೇಷರಾಶಿಯವರಿಗೆ ನಿವಾರಿಸಿಕೊಡಲಿಕ್ಕೆ ಬೇಕಾದಂತಹ ಒಂದು ಪ್ರಚಂಡವಾದಂತಹ ಶಕ್ತಿಯನ್ನ ಅದು ಉತ್ಪಾದಿಸಿಕೊಳ್ಳುತ್ತೆ. ಈಗ ಒಮ್ಮೊಮ್ಮೆ ನಾವು ಅನೇಕ ಸಂದರ್ಭಗಳಲ್ಲಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತೇವೆ. ಹಾಗಾಗಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳಿದ್ರೆ ಮುಳ್ಳಿಗೆ ಮುಳ್ಳೇ ವೈರಿ ಅಲ್ಲ. ಆದರೆ ನಮಗೆ ಬೇಕಾದಂತಹ ರೀತಿಯ ಸಹಾಯ ಸಿಗೋದಕ್ಕಾಗಿ ಒಂದು ಮುಳ್ಳಿಗೆ ಇನ್ನೊಂದು ಮುಳ್ಳು ವೈರಿಯಾಗಿ ಅದನ್ನ ಹೊರಗೆ ತೆಗೆಯುವಂತಹದ್ದನ್ನ ಮಾಡಿಕೊಡುತ್ತೆ. ಹಾಗೆ ಆ ರುದ್ರ ಭೈರವ ಶಕ್ತಿ ಅನ್ನುವಂತಹದ್ದು, ರುದ್ರ ಮತ್ತು ಭೈರವ ಶಕ್ತಿ ಎರಡೂ ಸಂಯೋಜನೆಗೊಂಡಾಗ ಕುಜರಾಶಿಯ ಸಂದರ್ಭದ ನಕ್ಷತ್ರಗಳಾದಂಥ ಅಶ್ವಿನಿ ನಕ್ಷತ್ರ, ಅಲ್ಲಿ ಸರ್ಪದ ಅಂಶ ಇದೆ, ವಿಷ ಇದೆ. ಭರಣಿ ನಕ್ಷತ್ರ ಇದೆ, ಅಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಏನು, ಅವನು ವಿರುದ್ಧ ಲಿಂಗಿಗಳನ್ನ ರೂಪಿಸುವಂತಹ ಒಂದು ನಕ್ಷತ್ರ ಆ ರಾಶಿಯವರಿಗೆ. ಹಾಗೆಯೇ ಎಲ್ಲ ರಾಶಿಯವರಿಗೂ ಭರಣಿ ಅನ್ನುವಂಥದ್ದು ಅದು ಭಿನ್ನ ಲಿಂಗಿಯನ್ನ ಏನು ಸಂಯೋಜಿಸಿಕೊಡುವಂಥದ್ದೇ. ಆದರೆ ಆ ಭಿನ್ನ ಲಿಂಗಿಯ ವಿಚಾರ ಅಂದರೆ ಶುಕ್ರನನ್ನ ಪ್ರಧಾನವಾಗಿ ತಗೊಂಡ್ರೆ ಈ ಕುಜನ ಸಂದರ್ಭದಲ್ಲಿ ಶುಕ್ರ ಕೆಟ್ಟದ್ದಾದಂಥ ಪ್ರಭಾವವನ್ನೇ ಕೊಡ್ತಾನೆ. ಆದರೆ ಆ ಶುಕ್ರನ ಯಜಮಾನತ್ವದ ಭರಣಿ ನಕ್ಷತ್ರದ ವಿಚಾರ ಏನಿದೆ, ಇದೇ ಮೇಷರಾಶಿಯಲ್ಲಿ ಅಡಕವಾಗಿರೋದ್ರಿಂದ ಆ ಒಂದು ಸಂಬಂಧವಾದಂತಹ ಭಿನ್ನಲಿಂಗಿಯರಿಂದ ಬರುವಂತಹ ಸಂಬಂಧವಾದಂತಹ ಯಾವುದೇ ತೊಂದರೆಗಳನ್ನು ನಿವಾರಿಸೋದಕ್ಕೋಸ್ಕರವಾಗಿ ಈ ರುದ್ರ ಭೈರವ ಯಂತ್ರವನ್ನು ಧರಿಸಬೇಕಾದಂಥದ್ದು ಅವಶ್ಯಕತೆ ಇರ್ತದೆ. ಹಾಗೆ ಸೂರ್ಯ ಪೂರ್ವ ಪುಣ್ಯ ಸ್ಥಾನವನ್ನು ನಿರ್ದೇಶಿಸುವಂಥ ಒಂದು ಪ್ರಧಾನವಾದಂತಹ ಏನು ಅಂದರೆ ಅವನು ಸಿಂಹರಾಶಿ ಯಜಮಾನನಾಗಿರೋದ್ರಿಂದ ಈ ರಾಶಿಯವರಿಗೆ ಅವರ ಪೂರ್ವ ಪುಣ್ಯ ವಿಚಾರಗಳನ್ನು ನಿಯಂತ್ರಿಸಿಕೊಡುವಂಥ ಒಂದು ಗ್ರಹವಾಗಿದ್ದಾನೆ. ಹಾಗಾಗಿ ಅಂತಹ ಸೂರ್ಯನನ್ನು ಪೂರ್ವ ಪುಣ್ಯದ ಯಾವುದೋ ಒಂದು ರೀತಿಯ ಒಳಿತುಗಳು ನಮ್ಮ ಈ ಬದುಕಿನಲ್ಲಿ ಬರಬೇಕು ಅನ್ನೋದರ ಬಗೆಗಾಗಿ ಆ ರುದ್ರ ಪೂಜೆಯೋ ಅಥವಾ ಭೈರವ ಪೂಜೆಯ ಮೂಲಕವಾಗಿಯೇ ಅದನ್ನ, ಯಾಕೆಂದ್ರೆ ಆದಿವಂದ್ಯ ಯಾರು, ನಮ್ಮ ಈಗ ಗಣೇಶನನ್ನ ಆದಿವಂದ್ಯ ಅಂತ ಹೇಳಿದ್ರು ಕೂಡ ನಮ್ಮ ಜಗತ್ತಿನ ಸ್ವರೂಪದಲ್ಲಿ ಕತ್ತಲನ್ನ ತೆಗೆದು ಬೆಳಕನ್ನ ತನ್ನಂತಹ ಆದಿಶಕ್ತಿಯ ಮೂಲ ಯಾವುದು ಅಂದ್ರೆ ಸೂರ್ಯ. ಹಾಗಾಗಿ ಅವನಿಗೆ ಆದಿವಂದ್ಯ ಅಂತ ಹೇಳ್ತಾರೆ. ಇಲ್ಲಿ ಗಣಪತಿಯ ಸ್ವರೂಪದಲ್ಲಿ ಅವನನ್ನು ತಗೊಳ್ಳೋದಿಲ್ಲ. ಹಾಗಾಗಿ ದೇವಿಯನ್ನು, ಸೂರ್ಯನನ್ನು, ಹಾಗೆಯೇ ಸರ್ಪ ಅನ್ನುವಂಥದ್ದೇನೋ ಅಲ್ಲಿ ಈಗ ಸರ್ಪ ಇಲ್ಲ, ಅದು ಕೇವಲ ಒಂದು ಛಾಯೆ. ಆದರೆ ಆ ಛಾಯೆ ಏನಿದೆ ಅದು ಮನುಷ್ಯನ ಜೀವನದಲ್ಲಿ ಅದು ಛಾಯೆ ಕತ್ತಲಾದರೂ ಕೂಡ ಅದು ನಮ್ಮನ್ನ ಏನ್ ಮಾಡುತ್ತದೆ, ಬದುಕಿನ ಸಂದರ್ಭದ ಬೆಳಕನ್ನದು ಕತ್ತರಿಸಿ ತೆಗಿತದೆ. ಹಾಗಾಗಿ ನಾವು ಗ್ರಹಣಗಳನ್ನ ಆ ರೀತಿಯಲ್ಲಿ ನೋಡ್ತೇವೆ. ನೆರಳನ್ನೇ ಆದರೂ ಕೂಡ ಅದು ಆ ಬೆಳಕನ್ನ ಕಳಕೊಂಡಾಗ ಗ್ರಹಗಳಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ರುದ್ರ ಭೈರವ ಹೇಳುವಂಥದ್ದು ಸಾಮಾನ್ಯವಾಗಿ ಈ ಒಂದು ಯಂತ್ರವನ್ನ ಧರಿಸುವುದರಿಂದ, ಹಾಗಾದ್ರೆ ಈ ರುದ್ರ ಭೈರವ ಯಂತ್ರವನ್ನ ಅದನ್ನ ಮಾಡಿಕೊಡುವಂಥವ್ರು ಯಾರು, ಹೇಗೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಮಾಡಿದಾಗ ಅದರಲ್ಲೊಂದು ಶಕ್ತಿ ತುಂಬಲ್ಪಡ್ತದೆ, ಇದನ್ನೆಲ್ಲ ಯೋಚಿಸಿದಾಗ ಅದಕ್ಕೆ ಅದರದ್ದೇ ಆದಂತಹ ವಿಧಾನದ ಮೂಲ ಬೀಜಾಕ್ಷರ ಮಂತ್ರಗಳನ್ನ ಏನು ಆ ಪಠಣ ಮಾಡುವುದರ ಮೂಲಕವಾಗಿ ಅಥವಾ ಒಂದು ರೀತಿಯ
ಈಗ ನಾವು ನಮ್ಮ ಮನೆಯ ಆಕಾರಗಳನ್ನು ಹೇಗೆ ನಾವು ಅದಕ್ಕೊಂದು ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀವಿ, ಅದಕ್ಕೊಂದು ಒಂದು ಸ್ಕೆಚ್ ಹಾಕ್ತೀವಿ. ಆ ರೀತಿಯಲ್ಲೇ ಪ್ರತಿಯೊಂದು ಯಂತ್ರಕ್ಕೂ ಕೂಡ ಅದರದ್ದೇ ಆದ ಶಕ್ತಿಯನ್ನು ತುಂಬುವಂಥ ಒಂದು ನಕಾಶೆ ಇರುತ್ತೆ. ನಕಾಶೆ ಅಂತಂದ್ರೆ ಅದಕ್ಕೆ ಆಕೃತಿ ಅಂತ ಹೇಳ್ತಾರೆ. ಅಥವಾ ನಾವು ಅವತ್ತು ಈಗ ಒಂದು ಶ್ರೀಚಕ್ರ ಅಂತಂದ್ರೆ ಅದು ಚಕ್ರದ ಸ್ವರೂಪದಲ್ಲಿ ಇರೋದಿಲ್ಲ, ಆದರೆ ಆ ಸ್ವರೂಪದಲ್ಲಿ ಪಡೆದಂತಹ ಆಕೃತಿ ಆ ರೀತಿಯ ಮೂಲ ಬೀಜಾಕ್ಷರಗಳನ್ನು ಅದರಲ್ಲಿ ಹೊಂದಿಸಿ ಬರೆದು ಅದನ್ನು ಪಠಿಸಿದಾಗ ಮೈಯಲ್ಲಿ ಇರುವಂತಹ ಯಾಕೆ ಅಂತಂದ್ರೆ ಈ ದೇಹವು ಕೂಡ ಭೂಮಿಯ ಒಂದು ಅಂಶನೇ. ಹಾಗಾಗಿ ನಮ್ಮ ಆ ಶಕ್ತಿಗಳು ಜಾಗೃತವಾಗುತ್ತೆ. ಈ ಮೇಷರಾಶಿಯವರಿಗೆ ರುದ್ರಭೈರವ ಯಂತ್ರದ ಒಂದು ಶಕ್ತಿ ಜಾಗೃತವಾದಾಗ ಅವರಲ್ಲಿ ಏನಾಗುತ್ತೆ, ವಿಶೇಷವಾಗಿ ಅವರು ಈ ರಾಜಕೀಯದಲ್ಲಿ ಶೈನ್ ಆಗೋದಕ್ಕೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಶೈನ್ ಆಗೋದಕ್ಕೋ ಅಥವಾ ಯಾವುದೇ ರೀತಿಯ ಸಾಹಸದ ಕೆಲಸಗಳನ್ನು ಮಾಡುವಂಥದ್ದು. ಸಾಹಸದ ಕೆಲಸ ಮಾಡುವಂಥದ್ದೇನು ಅಂತಂದರೆ, ಇವತ್ತು ನಮ್ಮಲ್ಲಿ ಹಣ ಇರುತ್ತೆ, ಆದರೆ ನಾವು ಹಣ ಇದೆ ಅನ್ನುವ ಮಾತ್ರಕ್ಕೆ ಯಾವುದೋ ಒಂದು ದೊಡ್ಡ ಒಂದು ಮೊತ್ತವನ್ನು ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಷ್ಟು ಧೈರ್ಯ ನಮಗೆ ಬೇಕು. ಆದರೆ ಆ ಧೈರ್ಯ ಇವರಲ್ಲಿ ಅದು ತುಂಬಿರುವಂತಹ ಕಾರಣಕ್ಕಾಗಿ ಆ ತುಂಬಿದಂತಹ ಧೈರ್ಯ ಯಾವುದೇ ಸಂದರ್ಭದಲ್ಲೂ ಅಸಮತೋಲನದ ಧೈರ್ಯವಾಗದೇ ಇರಲಿ ಎನ್ನುವುದರ ಬಗ್ಗಾಗಿ ಎಲ್ಲವನ್ನೂ ಆಕೃತಿಯ ಸ್ವರೂಪದಲ್ಲಿ ರೂಪಿಸುವುದಕ್ಕಾಗಿ ಈ ರುದ್ರಭೈರವ ಯಂತ್ರ ಅನ್ನುವಂಥದ್ದು, ಪರ್ಟಿಕ್ಯುಲರ್ಲಿ ಕುಜನೇ ಈ ಒಂದು ಮೇಷರಾಶಿಯ ಯಜಮಾನನಾಗಿರೋದ್ರಿಂದ ಆ ರುದ್ರನ ಆರಾಧನೆ, ಭೈರವನ ಆರಾಧನೆಯ ಸಂಯುಕ್ತ ಫಲವಾದಂತಹ ಈ ಯಂತ್ರ ಈ ಮೇಷರಾಶಿಯವರಲ್ಲಿ ವಿಚಿತ್ರವಾದಂತಹ ಒಂದು ಸಂವೇದನೆಯನ್ನು, ವೈಬ್ರೇಷನ್ ಅನ್ನು ಕೊಡೋದ್ರಿಂದ ಅದು ಅವರಿಗೆ ಯೋಗ್ಯವಾದಂಥ ಯಂತ್ರ ಆಗಿರ್ತದೆ. ಇನ್ನೂ ಇಂತಹ ಅನೇಕ ಯಂತ್ರಗಳಿದೆ, ಅದನ್ನು ನಾವೀಗ ವಿವರಿಸ್ತಾ ಹೋದರೆ ತುಂಬ ಅದಕ್ಕೆ ಹೊತ್ತಬೇಕಾಗುತ್ತೆ. ಒಂದೊಂದು ರಾಶಿಯವರ ಬಗೆಗೆ ಹೇಳಬಹುದಾದಂತಹ ಯಂತ್ರಗಳೇ ಸುಮಾರು 100 ಯಂತ್ರಗಳಿರ್ತವೆ. ಅದೆಲ್ಲದರ ಬಗೆಗೂ ಆ ಎಲ್ಲ ವಿಚಾರಗಳ ಬಗೆಗೂ ಮಾಹಿತಿಯನ್ನು ಕೊಡುವಂಥದ್ದು ಅಂದರೆ ಅದು ವಿಸ್ತಾರವಾದಂತಹ ಟೈಮನ್ನು ಕೇಳುವಂಥದ್ದು. ಹಾಗಾಗಿ ಯಾವುದೇ ಯಂತ್ರಗಳಿರಲಿ, ರುದ್ರಭೈರವ ಶಕ್ತಿಯನ್ನು ಹೊಂದಿದಾಗ, ಮೂಲ ಸ್ವರೂಪದಲ್ಲಿ ಅವು ರುದ್ರಭೈರವ ಶಕ್ತಿಯನ್ನು ಹೊಂದಿದಾಗ ಮೇಷರಾಶಿಯವರ ಒಂದು ಒಳಿತಿಗೆ ಟ್ರಿಗರ್ ಮಾಡುವಂತಹ, ಆ ಶಕ್ತಿಯನ್ನು ವೃದ್ಧಿಸಿಕೊಡುವಂತಹ, ಶಕ್ತಿಯನ್ನು ವೃದ್ಧಿಸುವ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಅದನ್ನು ಟ್ರಿಗರ್ ಮಾಡುವಂತಹ ಒಂದು ಶಕ್ತಿಯನ್ನು ಈ ಯಂತ್ರ ಕೊಡುತ್ತೆ. ಈ ಯಂತ್ರದ ಮೂಲಕವಾಗಿ ಅನೇಕರು ತಮ್ಮ ಸಂದರ್ಭದ ವಿಪ್ಲವಗಳನ್ನು, ಕ್ಲೇಶಗಳನ್ನು, ಒತ್ತಡಗಳನ್ನು ಅಥವಾ ಯಾವುದೋ ಕೆಟ್ಟ ಸಂದರ್ಭದ ಪ್ರತಿಯೊಂದು ಏಳಿಗೆಯೇ ಇರದೆ ಹೋದಂತಹ ಸಂದರ್ಭ ನಿರ್ಮಾಣವಾದಾಗ ಈ ಯಂತ್ರದ ಮೂಲಕವಾಗಿ ಸಿದ್ಧಿಯನ್ನು ಪಡೆದಂಥದ್ದನ್ನು ಅದು ಅನೇಕ ಉದಾಹರಣೆಗಳಿದೆ. ಆ ಉದಾಹರಣೆಗಳನ್ನೆಲ್ಲ ಕೊಡ್ತಾ ಹೋಗುವಂಥದ್ದು ಕಷ್ಟ ಆಗುತ್ತೆ. ಬಟ್ ಈ ರುದ್ರಭೈರವ ಯಂತ್ರ ರೂಪದಲ್ಲಿ ಬಂದಾಗ ಮೇಷರಾಶಿಯವರಿಗೆ ಒಳಿತಾಗತ್ತೆ ಅನ್ನುವಂಥದ್ದನ್ನು ಪ್ರೇಕ್ಷಕರ ಗಮನಕ್ಕೆ ತರ್ತಾರೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.